ನಮಸ್ಕಾರ, ನಾನು ನಿಮ್ಮ ಚಿಂತು ಸುಳ್ಯನ ಅಮ್ಮ. ನಂಗಂತೂ ಈ ಸಂಜೆ ಟೈಮಲ್ಲಿ ಮಕ್ಕಳು ಸ್ಕೂಲ್ ಬಿಟ್ಟು ಹೋಗೋದನ್ನು ನೋಡೋದಂದ್ರೆ ಏನೋ ಒಂಥರ ಖುಷಿ. ಹಾಗೆ ಖುಷಿಯಾಗಿ ನಿಂತುಕೊಂಡು ನೋಡ್ತಾ ಇದ್ದೇನೆ. ಆಚೀಚೆ ನೋಡುವಾಗ ನಮ್ಮ ಚಿಂತಂತೂ ಕಾಣುವುದೇ ಇಲ್ಲ. ಹಾಗೆ ಒಳಗೆ ಬಂದು ನೋಡ್ತೇನೆ, ಚಿಂತುಗೆ ಯಾರೋ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದಾರೆ. ಆ ಗಿಫ್ಟನ್ನು ಹಿಡ್ಕೊಂಡು ಪಕ್ಕ ಪಕ್ಕ ಉರಿಸ್ತಿದ್ದಾನೆ. ನಾನು ಹೇಳಿದೆ, ಚಿಂತು ನೀನು ಸೋಮವಾರ ಹಾಸ್ಟೆಲ್ಗೆ ಹೋಗ್ತೀಯಾ, ಚಪ್ಪಲನ್ನೆಲ್ಲ ಕ್ಲೀನಾಗಿ ತೊಳೆದಿಡು. ಒಂದು ಸಲ ಹೇಳಿದೆ, ಕೇಳಲಿಲ್ಲ. 2ನೇ ಸಲ ಹೇಳಿದೆ, ಕೇಳಲಿಲ್ಲ. 3ನೇ ಸಲ ಹೇಳಿದೆ, ಚಿಂತು ಮರ್ಯಾದೆಯಲ್ಲಿ ಚಪ್ಪಲ್ ತೊಳೆದಿಡು. ಕೇಳುವ ಅಂದಾಜು ಇಲ್ಲ. ಇನ್ನೇನು ನನ್ನ ಕಾನೂನಿನ ಆಯುಧಕ್ಕೆ ಕೈ ಹಾಕಬೇಕು ಅನ್ನುವಷ್ಟರಲ್ಲಿ ಚಿಂತು ನಾಪತ್ತೆ. ಅದಾಗ್ಲೇ ಓಡಿ ಹೋಗಿ ನಮ್ಮ ಗಟ್ಟಿಯಾದ ಕಲ್ಲಿನಂತಿರುವ ಗೇಟನ್ನು ಬಲಭೀಮನಾಗಿ ನುಗ್ಗಿ ಗೇಟ್ ಹಾಕ್ಲಿಕ್ಕೆ ಟ್ರೈ ಮಾಡ್ತಿದ್ದಾನೆ. ಯಾಕಂತೇಳಿ ನಮ್ಮ ಬಂಗಾರಿಯನ್ನು ಹೊರಗೆ ಬಿಡುವಂತ. ನನ್ನ ಬಂಗಾರಿ ಅಂತೂ PT ಉಷನಾಗೆ ಒಂದು ಕಾಲು ಮುಂದೆ ಮಾಡಿ ನಿಂತಿದ್ಲು. ಬಿಟ್ಟದ್ದು ಕುಂಡೆಗೆ ಇರುವೆ ಕಚ್ಚದಾಗೆ ಕುಂಡೆ ಆಡಿಸ್ಕೊಂಡು ಇಳಿದು ಓಡಿದ್ದು. ಅದಾಗ್ಲೇ ಒಂದು ರಾಶಿ ಚಪ್ಪಲನ್ನು ನಾನು ರಾಶಿಯಾಗಿ ಇಟ್ಟಿದ್ದೆ. ಅದನ್ನು ಚಿಂತು ಬಕೆಟ್ನೊಳಗೆ ಹಾಕೊಂಡು ನಂಗೆರಡು ಬೈದುಕೊಂಡು ತೊಳಿಲಿಕ್ಕೆ ಹೊರಟ. ನನ್ನ ಮೇಲಿನ ಕೋಪದಲ್ಲೋ ಅಥವಾ ತೊಳಿಬೇಕು ಅಂತ ತೊಳಿತಿದ್ದಾನೋ ಗೊತ್ತಿಲ್ಲ. ಅಂತೂ ಎಂತೂ ಚಪ್ಪಲಲ್ಲಿರುವ ಅಕ್ಷರ ಅಳಿಸಿ ಹೋಗುವಾಗ ಪರ ಉಜ್ಜಿದ್ದು. ನನ್ನ ಬಂಗಾರಿಗಂತೂ ಬಿಟ್ಟ ಕೂಡಲೇ ಸಿಕ್ಕಿದ್ದೆ ಯಾರೋ 1 ತಿಂಗಳ ಹಿಂದೆ ತಿಂದು ಬಿಸಾಡಿದ ಚಿಕನ್ ಮೂಳೆ ಸಿಕ್ಕಿದ ಕೂಡಲೇ ಕಾರಕೂರು ಜಗಿಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಮುಟ್ಟಿದ್ರೆ ಗೊತ್ತಿತ್ತು ಮರಿ ಹಾಕಿದ ಹಂದಿಯಾಗೆ ಮಾಡ್ತದೆ ಅಂತ ಹೇಳಿಕೊಂಡು. ಅದಕ್ಕೆ ನಾನು ಒಂದೇ ಒಂದು ಡೈಲಾಗ್ ಹೊಡೆದೆ, ಮಗಳೇ ಸ್ನಾನಕ್ಕೆ ಹೋಗು ಅಂತ ಹೇಳಿದ್ದೆ. ತಡ ಮನೆಯ ಹಿಂದಿಂದಾಗಿ ಓಡಿದ ನಾಯಿ ಮತ್ತೆ ಸಿಕ್ಕಿದ್ದು ನನಗೆ 1 ಗಂಟೆ ಬಿಟ್ಟು. ಚಪ್ಪಲನ್ನೆಲ್ಲ ನೀಟಾಗಿ ತೊಳೆದು ಮೊದಲಿನವರು ಕಟ್ಟಿಗೆ ನೀಟಾಗಿ ಜೋಡಿಸಿಟ್ಟು ನಾನು ನೋಡ್ತಿದ್ದೇನೆ, ಚಿಂತು ಒಂದು ಕೈಯಲ್ಲಿ ಬಕೆಟ್ ಹಿಡ್ಕೊಂಡು ರೋಡಲ್ಲಿ ಸ್ಲೋ ಮೋಷನ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ. ನಂಗಂತೂ ಭಯ ಸ್ಟಾರ್ಟ್ ಆಯ್ತು. ಇವನೇನಾದ್ರೂ ನನ್ನ ಮೇಲಿನ ಕೋಪದಲ್ಲಿ ಮಟಗಿಟ್ಟ ಸೇರ್ಕೊಂಡು ಬಿಡ್ತಾನ, ಬಕೆಟ್ ಇಟ್ಕೊಂಡು ಹೋಗ್ತಿದ್ದಾನೆ ಅಂತ. ನೋಡಿದ್ರೆ ಅವನೇ ಕಟ್ ಮಾಡಿಟ್ಟ ನೀರಿನ ಕ್ಯಾನ್ ಹತ್ರ ಹೋಗ್ತಿದ್ದಾನೆ. ಯಾಕೆಂತ ಹೇಳಿದ್ರೆ ಬೀದಿ ನಾಯಿಗಳಿಗೆ ನೀರು ಹಾಕುವ ಅಂತ. ಅದನ್ನು ನೋಡಿದ ನಂತರ ಅಂತೂ ನಂಗೆ ತುಂಬಾನೇ ಖುಷಿ ಆಯ್ತು. ನಾಯಿಗಳಂತೂ ಪಾಪ ಚಿಂತು ನೀರು ಹಾಕ್ಲಿಕ್ಕೆ ಕಾದುಕೊಂಡಿದ್ರು ಕಾಣ್ತದೆ ಮಾರ್ರೆ. ನಂಗಂತೂ ತುಂಬಾ ಬೇಜಾರಾಯ್ತು. ಎಲ್ಲಾ ನಾಯಿಗಳು ಬಂದು ಒಂದೊಂದೇ ಸರತಿ ಸಾಲಿನಲ್ಲಿ ಬಂದು ನೀರು ಕುಡಿದು ಹೋಗಿ ನಮ್ಮ ಪಕ್ಕದ ಮನೆ ರಾಮಪಣ್ಣನ ಹೊಯ್ಗೆ ರಾಶಿ ಮೇಲೆ ಆರಾಮವಾಗಿ ಬಿದ್ದುಕೊಂಡ್ರು. ಚಿಂತು ನೀರು ಹಾಕಿ ಸೀದಾ ಬಂದದ್ದು ಬಾತ್ರೂಮಿಗೆ ಹೋದದ್ದು, ಸ್ನಾನ ಮಾಡಿದ್ದು, ಬಂದದ್ದು, ಓದ್ಲಿಕ್ಕೆ ಕೂತದ್ದೇ. ಅಂತೂ ಇಂತೂ ಮಾರಂದಿನ ಬೆಳಿಗ್ಗೆ ಆಯ್ತು. ಚಿಂತು ಲಗೇಜ್ ಹಿಡ್ಕೊಂಡು ಹಾಸ್ಟೆಲಿಗೆ ಹೊರಟೇ ಬಿಟ್ಟ. ಸ್ವಲ್ಪ ಲಗೇಜ್ ಮೊದಲೇ ತಗೊಂಡೋಗಿ ಇಟ್ಟು ಬಂದಿದ್ದ. ಈಗ 10th ಆದ ಕಾರಣ ನೈಟ್ ಕ್ಲಾಸ್ ಮಾಡ್ತಾರೆ 8:30 ಗಂಟೆ ತನಕ. ಆದ ಕಾರಣ ಅವನಿಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ, ಬಸ್ ಎಲ್ಲ ಸಿಗುದಿಲ್ಲ. ಅದಕ್ಕೋಸ್ಕರ 2 ತಿಂಗಳು ಹಾಸ್ಟೆಲಿಗೆ ಹಾಕಿದ್ದು. ಅವನಂತೂ ಭಾರವಾದ ಮನಸ್ಸಿಂದ ಟಾಟಾ ಮಾಡಿ ಹೊರಟೋದ. ನಂಗಂತೂ ಕಣ್ಣಲ್ಲಿ ಫುಲ್ ನೀರು ಬಂದಿತ್ತು. ಯಾಕೆಂತ ಹೇಳಿದ್ರೆ ಇದುವರೆಗೆ ಬಿಟ್ಟು ಇದ್ದು ಗೊತ್ತಿಲ್ಲ. ನನ್ನ ಮಗಳಂತೂ ಹೋಗ್ಬೇಡ ಅಂತ ಬೊಬ್ಬೆ ಹಾಕಿಕೊಂಡೇ ಇತ್ತು. ನಾನಂತೂ ಕಣ್ಣಲ್ಲಿ ನೀರು ತುಂಬಿಸ್ಕೊಂಡು ಕಣ್ಣಿಂದ ಮರೆಯಾಗುವವರೆಗೆ ನೋಡಿಕೊಂಡು ನಿಂತೆ. ಒಂದು ಸಲ 2 ತಿಂಗಳು ಆದ್ರೆ ಸಾಕಪ್ಪ ಅಂತ ಅನಿಸಿತ್ತು. ನಮ್ಮ ಮಕ್ಕಳು ಜೊತೆಗಿರುವಾಗ ಹೊಡಿತೇವೆ, ಬಡಿತೇವೆ, ಬೈತೇವೆ. ನಮ್ಮ ಮಕ್ಕಳು ನಮ್ಮನ್ನು ಬಿಟ್ಟು ದೂರ ಹೋಗುವಾಗ ನಮಗೆ ಒಂಟಿ ಭಾವನೆ ಬಂದು ಬಿಡ್ತದೆ. ಅದರಷ್ಟು ನೋವು ಇನ್ಯಾವುದೂ ಇಲ್ಲ. ನಿಮ್ಮ ಮಕ್ಕಳು ಕೂಡ ಹಾಸ್ಟೆಲಿಗೆ ಹೋಗುವಾಗ ಅಥವಾ ಜಾಬಿಗೆ ಹೋಗುವಾಗ ಈ ಅನುಭವ ಆಗಿದ್ರೆ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.